2000 ವರ್ಷದ ಕನ್ನಡ ಪರಂಪರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ದೊಡ್ಡರಂಗೇಗೌಡ ಸುದೀರ್ಘ ಸಂಶೋಧನೆಯ ಫಲವಾಗಿ 40 ವರ್ಷಗಳ ಸುದೀಂದ್ರ ನಿಜವಾದಂಥ ವಾಸ್ತವವಾಗಿ 40 ವರ್ಷ ಅದಕ್ಕೋಸ್ಕರ ಶ್ರಮಿಸಿದ್ದೇನೆ. ದೂರದ ಈಜಿಪ್ಟ್ನಲ್ಲಿ ನಾನು ಸಂಚಾರ ಮಾಡಿದ್ದೇನೆ. ಅಲ್ಲಿ ಊರೊಳ್ ಅನ್ನುವ ಕನ್ನಡ ಪದ ಇದೆ. 5000 ವರ್ಷದ ಇತಿಹಾಸವನ್ನು ಹೊಂದಿದ್ದು ಕನ್ನಡದ ಬೇರುಗಳು, ಕನ್ನಡದ ಸಂಸ್ಕೃತಿ. ರಕಾರ ಮತ್ತು ಲಕಾರ ಎರಡೂ ಕೂಡ ಕನ್ನಡ. ರಕಾರ ರಾ ಬಂಡೀರ ಅಂತೀವಿ, ಲಕಾರ ಕುಳ ಅಂತ ಹೇಳಿ ಕರಿತೀವಿ. ಇಂಥ ಶ್ರೇಷ್ಠ ಕನ್ನಡ ಸಾಹಿತ್ಯ ಈ ಹೊತ್ತು ನಿಜವಾಗಿಯೂ ಕೂಡ ಬಿ ಎಂ ಶ್ರೀಕಂಠಯ್ಯನವರ ನಂತರ ಎಷ್ಟೊಂದು ಪ್ರವರ್ಧಮಾನಕ್ಕೆ ಬಂತು ಅಂತಂದರೆ, ಒಂದೇ ಒಂದು ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಮಕ್ಕಳ ಮಾರ್ಯಾರೋ ಮಳೆರಾಜ, ಒಕ್ಕಲಗೇರಿಲಿ ಮಕ್ಕಳ ಮಾರ್ಯಾರೋ ಮಳೆರಾಜ, ಭತ್ತ ಭತ್ತಂತ ಬೀದಿ ಬೀದಿ ತಿರುಗ್ಯಾರೋ ಅಂತ ಹೇಳ್ತಕ್ಕಂಥ ಜಾನಪದ ಸಾಹಿತ್ಯವನ್ನು ನೋಡಿದಾಗ ಎಂಥ ಬರಗಾಲ ಕನ್ನಡ ನಾಡಲ್ಲಿ ಇತ್ತು ಅನ್ನುವುದು ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಇನ್ನಾದರೂ ಕೂಡ ನೀವು ಈ ಪ್ರೀತಿ, ಪ್ರೇಮ, ದೈವ, ಆಧ್ಯಾತ್ಮ ಇದನ್ನೆಲ್ಲ ಬಿಟ್ಟು ಸಮಾಜಮುಖಿಯಾಗಿ ಚಿಂತಿಸುವುದನ್ನು, ವೈಚಾರಿಕವಾಗಿ ಬರೆಯುವುದನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಇವತ್ತು ಬೇಕಾಗಿರ್ತಕ್ಕಂಥದ್ದು ಕನ್ನಡಕ್ಕೆ ವೈಚಾರಿಕ ಸಾಹಿತ್ಯ. ಆ ವೈಚಾರಿಕ ಸಾಹಿತ್ಯದಿಂದ ಜಾಗೃತಿ ಆಗಬಲ್ಲದು. ಆ ಜಾಗೃತಿ ಆದಾಗ ಮಾತ್ರ ನಾವು ಹೊಸ ಮನುಷ್ಯರಾಗೋದಕ್ಕೆ ಸಾಧ್ಯ. ಅಂತ ಹೊಸ ಮಾನವರಾಗುವ ಕಡೆಗೆ ನನ್ನ ಮತ್ತು ನಿಮ್ಮ ನಡೆ ಮುನ್ನಡೆಯಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.